ರಿಪೋರ್ಟರ್ ಮೇಲೆ ಹೊಡೆದಿದ್ದಾರೆ ಇವರು, ಬೆಂಗಳೂರಿನ ಅಧಿಕೃತ ರಿಪೋರ್ಟರ್ ಅವರು. ನಾವು ರಕ್ಷಣೆ ಕೊಡಬೇಕು, ಧರ್ಮಸ್ಥಳ ಗ್ರಾಮಕ್ಕೆ ನುಗ್ತಾರೆ ಅಂತ ಹೇಳಿದರೆ ಅದಕ್ಕೂ ರಕ್ಷಣೆ ಕೊಡಬೇಕು ಅಂತ ಹೇಳಿ ASP ಅವರಲ್ಲಿ ನಾವು ಒಂದು 5 ಜನ ಹೋಗಿ ಮಾತಾಡಿ ಬರ್ತೇವೆ. ತಾವು ದಯವಿಟ್ಟು ಯಾರು ಇದಕ್ಕೆ ಇಲ್ಲಿಗೆ ಬರಬೇಕು. ಧರ್ಮಸ್ಥಳ ಪೊಲೀಸ್ ಠಾಣೆಗೆ SP ಅರುಣ್ ಕುಮಾರ್ ಬಂದಿದ್ದಾರೆ. ಭಕ್ತರ ಪ್ರತಿಭಟನೆ ಪೊಲೀಸ್ ಸ್ಟೇಷನ್ ಮುಂದೆ. ಆಯ್ದ ಕೆಲವರನ್ನ SP ಅರುಣ್ ಕುಮಾರ್ ಅವರು ಪೊಲೀಸ್ ಸ್ಟೇಷನ್ನಿನ ಒಳಗೆ ಕರೆಸಿಕೊಂಡಿದ್ದಾರಂತೆ. ಎದುರು ನಡೀತಾ ಇರುವ ಪ್ರತಿಭಟನೆ ಇದು, ಭಕ್ತರ ಪ್ರತಿಭಟನೆ. ವರ್ಷದಿಂದ ನಮಗೆ ಅತ್ಯಂತ ಘೋರವಾದಂಥ ರೀತಿಯಲ್ಲಿ ಅವಮಾನವನ್ನು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ಇರ್ಬೋದು, ಹಾಗೆ ಗಿರೀಶ ಮಟ್ಟಣ್ಣ ಅವರು ಇರ್ಬೋದು, ಅವರೆಲ್ಲ ತಂಡದವರು ಕೂಡ 13 ವರ್ಷದಿಂದ ಕ್ಷೇತ್ರಕ್ಕೆ, ಧರ್ಮಾಧಿಕಾರಿ ಪೀಠಕ್ಕೆ, ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ತುಂಬ ಅವಮಾನಕರವಾದಂತಹ ಕೀಳು ಶಬ್ದಗಳನ್ನು ಅವರು ಬಳಸಿದ್ದಾರೆ. ನಾವು ಇದುವರೆಗೂ ಕೂಡ ಶಾಂತಿಯುತವಾಗಿ ಎಲ್ಲವನ್ನು ಕೂಡ ನೋವನ್ನು ಅನುಭವಿಸಿಕೊಂಡು ಬಂದಿದ್ದೇವೆ. ಇವತ್ತು ಸಂಜೆ ಹೊತ್ತಿಗೆ ಅವರ ಗೂಂಡಗಳು ಸುಮಾರು 30-35 ಜನ ಬಂದು ನಮ್ಮಲ್ಲಿಗೆ, ನಮ್ಮ ಕ್ಷೇತ್ರಕ್ಕೆ ದಾಳಿ ಮಾಡುವುದಕ್ಕೆ ಅವರು ಬಂದಿದ್ದ ಸಂದರ್ಭದಲ್ಲಿ ಅವರನ್ನ ತಡೆಯುವಂತ ಕೆಲಸವನ್ನು ಅಲ್ಲಿ ಪೊಲೀಸರು ಮಾಡಲಿಲ್ಲ. ಹಾಗಾಗಿ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಹಾಗಾಗಿ ನಮಗೆ ಆದಂತಹ ಈ ಒಂದು ಅವಮಾನಕ್ಕೆ ಅವರನ್ನು ಕಳುಹಿಸುವಂತ ವಿಷಯದಲ್ಲಿ ನಾವು ಬಂದಿದ್ದೆವು. ನಮ್ಮೆಲ್ಲ ಪ್ರತಿಭಟನೆ ಕೂಡ ಶಾಂತಿಯುತವಾಗಿ ಆಗಿದೆ ಹೊರತು ಬೇರೆ ಯಾವುದೇ ಘರ್ಷಣೆಯನ್ನು ನಾವು ಯಾವ ಬೇಡಿಕೆ ಮುಖ್ಯವಾಗಿ ಈಗ ಏನು ಬೇಡಿಕೆ ಮಾಡ್ತಾ ಇದ್ದೀವಿ? 30 ಜನರನ್ನ ಬಂಧಿಸಬೇಕು. ಯಾಕೆಂತ ಹೇಳಿದ್ರೆ ಅದರ ಜೊತೆಗೆ ರಿಪೋರ್ಟರ್ ಶಶಿಧರ್ ಮಾಸ್ತಿ ಬೈಲು ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈ ಕ್ಷಣದಲ್ಲಿ ಏನಾಗ್ತಿದೆ ಅಲ್ಲಿ? ಮುಖ್ಯವಾಗಿ ಪ್ರತಿಭಟನೆ ಇಷ್ಟು ಹೊತ್ತಿನವರೆಗೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಧರ್ಮಸ್ಥಳ ಠಾಣೆಯ ಮುಂದೆ ನೂರಾರು ಜನ ಸೇರಿದ್ರು. ಬಹಳ ಮುಖ್ಯವಾಗಿ ಏನಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥಿತ ಅಪಪ್ರಚಾರ ವಿರುದ್ಧ ಅವರ ಪ್ರತಿಭಟನೆ ಇದ್ದಂತಹದ್ದು. ಸುಮಾರು 200ರಿಂದ 300 ಮಂದಿ ಸೇರಿದ್ರು, ಪ್ರತಿಭಟನೆ ನಡೆಸಿದ್ರು. ಆರಂಭದಲ್ಲಿ ASP ಅವರು ಬಂದ್ರು, ಅನಂತರ SP ಬಂದ್ರು, ಈಗ IGP ಅವರು ಕೂಡ
ಸ್ಥಳಕ್ಕೆ ಬಂದಿದ್ದಾರೆ. ಅವರನ್ನ ಪ್ರಾತಿನಿಧಿಕವಾಗಿ 5 ಜನ ಹಿರಿಯರನ್ನ ಕರೆದುಕೊಂಡು ಹೋಗಿ ಅವರಿಂದ ಮನವಿಯನ್ನು ಕೂಡ ಸ್ವೀಕರಿಸಿದ್ದಾರೆ. ಸದ್ಯ ವಾತಾವರಣ ತಿಳಿಯಾಗಿದೆ. ಅಂದ್ರೆ ಇಲ್ಲಿಂದ ಜನರನ್ನೆಲ್ಲ ತೆರವು ಮಾಡಿದ್ದಾರೆ. ಯಾರು 5 ಜನ ಎಸ್ಪಿ ಜೊತೆ ಮಾತನಾಡಿ ಬಂದ್ರು ಅವರೇ ಸ್ವತಃ ಮುಂದೆ ನಿಂತು ಎಲ್ಲರನ್ನೂ ಕೂಡ ಕ್ಷೇತ್ರದ ಕಡೆಗೆ ಕಳುಹಿಸ್ತಾ ಇದ್ದಾರೆ. ಒಂದಿಷ್ಟು ಜನ, ಒಂದು 50 ಜನ ಇನ್ನೂ ಸ್ಥಳದಲ್ಲಿ ಉಳಿದಿದ್ದಾರೆ. ಪೊಲೀಸರ ಬಂದೋಬಸ್ತ್ ಅನ್ನ ಧರ್ಮಸ್ಥಳ ಠಾಣೆ ಆಸ್ಪಾಸು ಮಾಡಿದ್ದಾರೆ. ಪ್ರತಿಭಟನೆ ಸುಮಾರು 1.5 ಗಂಟೆಗಳ ಕಾಲ ನಡೆದಿತ್ತು. ಈಗ ಆ ಪ್ರತಿಭಟನೆಗೆ ವಿರಾಮವನ್ನ ನೀಡಿದ್ದಾರೆ. ಸದ್ಯಕ್ಕೆ ಏನು ಅಲ್ಲಿ ಎಸ್ಪಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋದ ಒಂದು ತಂಡ ಅಲ್ಲಿ ಮಾತುಕತೆಯಲ್ಲಿ ನಿರತವಾಗಿದೆ. ಮತ್ತೊಂದಿಷ್ಟು ಜನ ಕ್ಷೇತ್ರದ ಹಿರಿಯರು ಬಿಟ್ಟು ಎಲ್ಲ ಪ್ರತಿಭಟನಾಕಾರರನ್ನ ಹಿಂದಕ್ಕೆ ಕಳಿಸ್ತಾ ಇದ್ದಾರೆ. ಅವರ ಪ್ರಮುಖ ಬೇಡಿಕೆ ಇರುವಂತಹದ್ದು, ಇವತ್ತು ಸಂಜೆ ಒಂದು ಸಂಘರ್ಷದ ವಾತಾವರಣ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 30 ಮಂದಿಯನ್ನ ನಾವು ನೋಟು ಮಾಡಿದ್ದೇವೆ. ಅವರ ವಿರುದ್ಧ ಕ್ರಮ ಆಗಬೇಕು. ಮತ್ತು ಇಷ್ಟು ವರ್ಷಗಳ ಕಾಲ, ಅಂದ್ರೆ 2012ನೇ ಇಸ್ವಿಯಿಂದ ನಾವು ತಾಳ್ಮೆಯಲ್ಲಿ ಇದ್ದೆವು. ಆದ್ರೂ ಕೂಡ ಪ್ರತಿದಿನ ವ್ಯವಸ್ಥಿತವಾದ ಅಪಪ್ರಚಾರ ಆ ಕಾಲದಿಂದಲೂ ಕೂಡ ನಡೀತಾ ಬರ್ತಾ ಇದೆ. ಅದು ಮುಖ್ಯವಾಗಿ ಈಗ SIT ಕಾರ್ಯಾಚರಣೆ ಆದ ನಂತರ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮೈನ್ ಸ್ಟ್ರೀಮ್ ಮೀಡಿಯಾ ಸಿಗದೇ ಇರುವಂತಹ ಮಾಹಿತಿಗಳನ್ನ SIT ಮೂಲಗಳು ತಿಳಿಸಿವೆ ಅಂತೇಳಿ ಹಾಕ್ತಾನೆ ಇದ್ದಾರೆ. ಸೊ SIT ಅವರು ಅವರಿಗೆ ಮಾಹಿತಿ ಕೊಡ್ತಾ ಇರೋದು ನಿಜಾನಾ? ಒಂದು ಪಾಯಿಂಟ್ ಅಲ್ಲಿ ಏನು ಇಲ್ಲ ಅಂತ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಹೇಳಿದ್ರೆ ಅಲ್ಲಿ 5 ಹೆಣ ಸಿಕ್ಕಿದೆ, 10 ಹೆಣ ಸಿಕ್ಕಿದೆ ಅಂತೇಳಿ ಯೂಟ್ಯೂಬ್ಗಳಲ್ಲಿ ಅದನ್ನ ಪ್ರಚಾರ ಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಅದು ಸತ್ಯನಾ? ಈ ರೀತಿ ಅಪಪ್ರಚಾರ ಮಾಡುವವರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಇವರ ಪ್ರಮುಖವಾದ ವಿಚಾರ. ಆ ವಿಚಾರವನ್ನ ಇಟ್ಟುಕೊಳ್ಳುವುದರ ಜೊತೆಗೆ ಇವತ್ತು ಸಂಘರ್ಷಕ್ಕೆ ಕಾರಣರಾದಂತಹ ಅವರೆಲ್ಲರೂ ಕ್ಷೇತ್ರಕ್ಕೆ ಮುನ್ನುಗ್ಗುವುದಕ್ಕೆ ಪ್ರಯತ್ನಿಸಿದ್ರು. ಸೊ ಅಂತಹ ವ್ಯಕ್ತಿಗಳನ್ನ ಗುರುತಿಸಿ ಬಂಧಿಸಬೇಕು ಅನ್ನುವಂತ ಒತ್ತಾಯ ಮತ್ತು ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ಕೂತಿದ್ರು. ಆನಂತರ ಅವರ ಮನವೊಲಿಸುವ ಕೆಲಸ ಆಯಿತು. 5 ಮಂದಿ ಹಿರಿಯರನ್ನ ಪ್ರಾತಿನಿಧಿಕವಾಗಿ ಕರೆದುಕೊಂಡು ಹೋಗಿ ಮಾತನಾಡಿ ಸದ್ಯ ಅವರನ್ನ ಶಾಂತಗೊಳಿಸಿ ಕ್ಷೇತ್ರದ ಹಿರಿಯರೇ ಅವರನ್ನ ಪ್ರತಿಭಟನಾಕಾರರನ್ನ ಹಿಂದಕ್ಕೆ ಕಳಿಸ್ತಾ ಇದ್ದಾರೆ. ವಾತಾವರಣ ತಿಳಿಯಾಗಿದೆ. ಆದ್ರೆ ಬೂದಿ ಮುಚ್ಚಿದ ಕೆಂಡ ಅಂತಾನೆ ಹೇಳ್ಬೇಕು. ಸೂಕ್ತ ಕ್ರಮವನ್ನು ಈಗ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣ ಅವರೆಲ್ಲ ಎಲ್ಲಿದ್ದಾರೆ? ಸದ್ಯ ಅವರು ಆಸ್ಪತ್ರೆಯಲ್ಲೇ ಇದ್ದವರು. ಆ ಸ್ಥಳದಿಂದ ಅಲ್ಲಿಂದಲೂ ಕೂಡ ತೆರವು ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಾನು ಧರ್ಮಸ್ಥಳ ಭಾಗದಲ್ಲಿ ಇದ್ದೇನೆ. ಉಜಿರೆಯ ಆಸ್ಪತ್ರೆಯಿಂದ ಅವರನ್ನು ಕೂಡ ಅಲ್ಲಿಂದ ಕಳುಹಿಸಲಾಗಿದೆ ಅಂತ ಹೇಳುವಂತ ಮಾಹಿತಿ ಇದೆ. ಏನು ನಮ್ಮ ವರದಿಗಾರರ ಮೇಲೆ ಹಲ್ಲೆ ಮಾಡುವ ಸಂದರ್ಭದಲ್ಲಿ ಅವರು ಆ ಸ್ಥಳದಲ್ಲೇ ಇದ್ದಂತವರು. ಆ ಬಳಿಕ ಈ ಸಂಘರ್ಷದ ವಾತಾವರಣದಲ್ಲಿ ಮಹೇಶ್ ಶೆಟ್ಟಿ, ತಿಮರೋಡಿ ಕಡೆಯವರಿಗೆ ಸೇರಿದ 1-2 ವಾಹನಗಳು ಕೂಡ ಜಖಂ ಆಗಿತ್ತು. ಸೊ ಆ ಭಾಗಕ್ಕೆ ಬಂದು ಅದನ್ನ ನೋಡ್ಲಿಕ್ಕೆ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಧರ್ಮಸ್ಥಳ ಠಾಣೆಯ ಪಕ್ಕದಲ್ಲಿ ಸಾಕಷ್ಟು ಜನ ಜಮಾಯಿಸಿರುವುದರಿಂದ ಈ ಕ್ಷಣದವರೆಗೆ ಅವರು ಅಲ್ಲಿಗೆ ಬಂದಿಲ್ಲ. ಅವರಿಂದ ಉಜಿರೆ ಆಸ್ಪತ್ರೆಯಿಂದ ತೆರವು ಮಾಡಿ ಅಲ್ಲಿಂದ ಕಳುಹಿಸಲಾಗಿದೆ ಅನ್ನುವಂತ ಮಾಹಿತಿ ಇದೆ. ಅಂತೂ ಧರ್ಮಸ್ಥಳ ಠಾಣೆಯ ಮುಂದೆ ಪರ್ಸನಲ್ ರೀಡಿಂಗ್ ಏನು ಇವತ್ತಿನ ಬೆಳವಣಿಗೆಯ ಬಗ್ಗೆ? 12-13 ವರ್ಷದಿಂದ ಸೌಜನ್ಯಗೆ ನ್ಯಾಯ ಅಂತ ಹೋರಾಟ ನಡೀತಾ ಇದೆ. ಬಟ್ ಯಾವತ್ತೂ ಹಿಂಗ್ ಗಲಾಟೆ ಆಗಿಲ್ಲ. ವಾಟ್ ಈಸ್ ಯುವರ್ ಪರ್ಸನಲ್ ರೀಡಿಂಗ್? ಅಲ್ಲಿ ಅನಾಮಿಕ ದೂರುದಾರ ಒಬ್ಬ ಬಂದಿದ್ದು, ಆತ 13 ಜಾಗ ಗುರುತಿಸಿದ್ದು, ಒಂದೊಂದನ್ನೇ ಅಗದು ನೋಡಿದ್ದು, ಈ ಘಟನೆಗಳ ಮಧ್ಯದಲ್ಲಿ 13ನೆಯ ಜಾಗವನ್ನು ಅಗದ ನಂತರ ಈ ಗಲಾಟೆ ಆಗಿರೋದು ನಮಗೆ ಇನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಾಳ್ಮೆಯ ಕಟ್ಟೆ ಒಡೆದಿದೆ. ಇದೇ 2 ವಾಕ್ಯಗಳು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಕಳೆದ 2 ಗಂಟೆಯಿಂದ ನಾನು ಸುಮಾರು 10-15 ಮಂದಿ ಹಿರಿಯರನ್ನ ಮಾತನಾಡಿಸಿದ್ದೇನೆ. 12 ವರ್ಷದಿಂದ ನಮ್ಮದು ಮೌನ. ಇನ್ನು ಮೌನ ನಮಗೆ ಸಾಧ್ಯ ಇಲ್ಲ. ಯಾಕಂದ್ರೆ SIT ತನಿಖೆಯನ್ನು ಕೂಡ ನಾವು ಸ್ವಾಗತಿಸಿದ್ದೇವೆ. SIT ಅಧಿಕಾರಿಗಳು ಬಹಳ ನೀಟಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 13ನೇ ಸ್ಥಳದಲ್ಲೂ ಏನು ಮೂಳೆ ಅಸ್ಥಿ ಪಂಜರ ಸಿಗದೆ ಇದ್ದಾಗ 13ನೇ ಪಾಯಿಂಟ್ ಒಂದು ಬಾಕಿ ಇದೆ. 13ನೇ ಪಾಯಿಂಟ್ ಒಂದು ಬಾಕಿ ಇದೆ. 12 ಪಾಯಿಂಟ್ ಕಂಪ್ಲೀಟ್ ಆಗಿದೆ. 11+11A ಅನ್ನ ನಾವು ತಗೊಂಡ್ರೆ ಅಲ್ಲಿ ಸಿಕ್ಕಿದ ಅಷ್ಟೂ ಜಾಗಗಳಲ್ಲಿ ಅಂತ ಮಹತ್ವದ ಏನು ಮೂಳೆ ಅಂತ ಹೇಳಬಹುದಾದ ಯಾವುದು ಸಿಕ್ಕದೇ ಇರುವ ಕಾರಣ ಒಟ್ಟು ಏನು ಪ್ರಮುಖ ಮೀಡಿಯಾಗಳಲ್ಲಿ ಏನು ಬರ್ತಾ ಇದೆ ಅಂದ್ರೆ ಏನು ವಾಸ್ತವ ಇದೆ, ಏನು ನಾವು ಅಲ್ಲಿ ನಿಂತು ನೋಡ್ತೇವೆ. ಯಾಕಂದ್ರೆ ಒಂದು ಘಟನೆ ಆಯ್ತು ಅಂದ್ರೆ ಒಂದು ಕಡೆ ಉತ್ಖನನ ಮಾಡಿದ್ರು ಅಂದ್ರೆ ಅಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ 1-1.5 ಗಂಟೆಯ ಒಳಗೆ ಅದರ ಕಾರ್ಯಾಚರಣೆ ಸಿಗುತ್ತೆ. ಏನಾದ್ರೂ ಸಿಕ್ಕಿತು ಅಂದ್ರೆ ಒಂದು ಫುಲ್ ಅಂದ್ರೆ ಈಗ 100 ಶವಗಳು, ಅದರಲ್ಲಿ ಶಾಲಾ ಬಾಲಕಿಯ ಶವ, ಅತ್ಯಾಚಾರ ಮಾಡಿದ ರೀತಿಯಲ್ಲಿದ್ವು, ಆಸಿಡ್ ಹಾಕಲಾಗಿತ್ತು, ಈ ರೀತಿಯಾದ ಕ್ಲೇಮ್ಗಳು ಬಂದಾಗ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಕೂಡ ಧರ್ಮಸ್ಥಳದ ವರದಿಗಳನ್ನು ಮಾಡಿದ್ರು, ರಿಪೋರ್ಟರ್ಗಳನ್ನು ಕಳಿಸಿದ್ರು, ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಮಾಧ್ಯಮದಲ್ಲಿ ಸುದ್ದಿ ಆಯಿತು. ದಿನದಿಂದ ದಿನಕ್ಕೆ ಅವರಿಗೂ ಕೂಡ ಆಸಕ್ತಿ ಕಡಿಮೆ ಆದಾಗೆ ಕಾಣ್ತಾ ಇದೆ. ಡೇ 1 ಇಲ್ಲಿ ಎಷ್ಟು ಜನ ಮೀಡಿಯಾದವರು ಸೇರಿದ್ರು ಅನ್ನೋದನ್ನ ನಾವು ನೋಡಿದ್ದೇವೆ. ಇಲ್ಲಿ ಹೊಂಡಗಳಲ್ಲಿ ಏನು ಸಿಕ್ಕದೆ ಹೋದಾಗ ಅಲ್ಲಿ ಮೈನಸ್ ಆಗ್ತಾ ಹೋಗಿತ್ತು. ಮೀಡಿಯಾಗಳ ಸಂಖ್ಯೆ ಮೈನಸ್ ಆಗ್ತಾ ಹೋದದನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಈಗ ಏನಂದ್ರೆ ಇವತ್ತಿನ ಒಂದು ಹಂತಕ್ಕೆ ಮುಗಿಬೇಕಾಗಿತ್ತು. ಇವತ್ತು 13 ಮುಗಿಬೇಕಾಗಿತ್ತು. ಆದ್ರೆ ಇವತ್ತು ನಾವು ಕೇಶವಗೌಡ್ರ ಹತ್ರ ಈಗ ಮಾತನಾಡಿದ ಕೇಶವಗೌಡ್ರ ಹತ್ರ ಮಾತನಾಡಿದಾಗ್ಲೂ ಹೇಳ್ತಾ ಇದ್ರು, SIT ಇಲ್ಲಿ ಕಾರ್ಯಾಚರಣೆ ನಡೆಸುದಾ ಅಥವಾ AC ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರಾ ಅನ್ನುವಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. SIT ಯಾವ ಸ್ಥಳವನ್ನ ಸೂಚಿಸುತ್ತೆ ಅಲ್ಲಿಗೆ AC ಅವರು ಬಂದು ಅವರ ಸಮ್ಮುಖದಲ್ಲಿ ಅಲ್ಲಿ ಉತ್ಖನನ ಆಗಬೇಕು. ಆದ್ರೆ ಇಲ್ಲಿ ಅವರೇ ವಿಶೇಷ ಆಸಕ್ತಿ ವಹಿಸಿ ಈಗ 11A ಅಂತ ಏನಿದೆ ಅದು SIT ಯ ಪಟ್ಟಿಯಲ್ಲಿ ಇದ್ದಂತದ್ದಲ್ಲ. ಸೊ
ಸೊ ಈ ತರದ ಅಂಶಗಳು ಒಂದು ರೀತಿಯಲ್ಲಿ ಇವತ್ತಿನ ಪ್ರತಿಭಟನಾಕಾರರನ್ನ ಮುಖ್ಯವಾಗಿ ಕಾಡ್ತಾ ಇರುವಂತದ್ದು. ಯಾರ ನಿರ್ದೇಶನವನ್ನು ಯಾರು ಕೇಳ್ತಾ ಇದ್ದಾರೆ ಅನ್ನುವಂಥದ್ದು. SIT ಸರಿಯಾಗಿ ಮಾಡ್ತಾ ಇರುವಾಗ ಏನೋ ಒಂದು ಹೊರಗಿನ ಪ್ರಭಾವ ಈ ಒಟ್ಟು ಕಾರ್ಯಾಚರಣೆಯಲ್ಲಿ ಕಂಡ ಹಾಗೆ ಆಗ್ತಾ ಇದೆ ಅನ್ನುವಂತ ಆರೋಪವನ್ನು ಕೂಡ ಪ್ರತಿಭಟನಾಕಾರರು ಮಾಡ್ತಾರೆ. ಆದ್ರೆ SITಯ ಮೇಲೆ ಆರೋಪ ಅವರದ್ದು ಸೆಕೆಂಡ್ರಿ. ನಮ್ಗೆ ಇನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷೇತ್ರದ ಹಿರಿಯರ ಬಗ್ಗೆ ಅಪಪ್ರಚಾರವನ್ನ ಕೇಳುವುದಕ್ಕೆ ನಮ್ಮಿಂದ ಇನ್ನು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮಾತನ್ನು ಕೇಳಬೇಕು. ಯಾರು ಈ ತರ ವ್ಯವಸ್ಥಿತವಾದ ಅಪಪ್ರಚಾರ ಅಶ್ಲೀಲ ಶಬ್ದಗಳನ್ನು ಬಳಸ್ತಾ ಇದ್ದಾರೋ ಅವರ ಮೇಲೆ ಯಾವುದೇ ಕ್ರಮ ಇಲ್ಲ ಅನ್ನೋದು ಎಷ್ಟು ಸರಿ. ಪೊಲೀಸರು ಯಾಕೆ ಅವರ ಮೇಲೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಮತ್ತು SIT ಕಾರ್ಯಾಚರಣೆಯನ್ನ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಏನೂ ಸಿಕ್ಕದ ಜಾಗದಲ್ಲೂ ಕೂಡ 4-5 ಶವಗಳು ಸಿಕ್ಕಿದೆ ಅನ್ನುವ ಒಂದು ಹೇಳಿಕೆಯನ್ನು ಕೊಡುವಂತಹದ್ದು, ಪ್ರತಿದಿನ 6ವರೆಗೆ ಬೇರೆ ಬೇರೆ ಅಪ್ಡೇಟ್ಗಳನ್ನು ಇಲ್ಲದ ಅಪ್ಡೇಟ್ಗಳನ್ನ ಕೊಡುವ ಮೂಲಕ ನಾಳೆ ಇದನ್ನೇ ಸತ್ಯ ಅಂತ ಸಾಬೀತು ಮಾಡುವ ರೀತಿಯಲ್ಲಿ ಜನರನ್ನ ಅವರು ಮಂಕುಬೂದಿ ಏರಿಸ್ತಾ ಇದ್ದಾರೆ. ಯಾಕೆ ಅವರ ಮೇಲೆ ಕ್ರಮ ಇಲ್ಲ? ನಮಗೆ ನಾವು SIT ತನಿಖೆಯನ್ನು ಸ್ವಾಗತಿಸಿದ್ದೇವೆ. SIT ತನಿಖೆ ಆಗುವಾಗ ಯಾವುದೇ ಇಂಟರ್ಫಿಯರೆನ್ಸ್ ಇಲ್ಲ, ನಾವು ಆ ಕಡೆಗೆ ಹೋಗಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈ ವ್ಯವಸ್ಥಿತ ಅಪಪ್ರಚಾರಕ್ಕೆ ಯಾಕೆ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದೇ ಮೂಲ ಅಂಶ. ಸೊ ಫಸ್ಟ್ ಅಟ್ಯಾಕ್ ಆದ್ದು ಆ ರೀತಿ ವ್ಯವಸ್ಥಿತ ಅಪಪ್ರಚಾರ ಮಾಡ್ತಾ ಇರುವಂತಹ ಸಾಮಾಜಿಕ ಜಾಲತಾಣ ಮೇಲೆ, ಆ ನಂತರ ಪ್ರತಿಭಟನೆ ಆಗ್ತಾ ಇರುವಂತದ್ದು ಈ ಒಟ್ಟು ಪ್ರಕ್ರಿಯೆ ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ. ಈಗ ವಾತಾವರಣ ತಿಳಿಯಾಗಿದೆ. ಪ್ರತಿಭಟನಾಕಾರರನ್ನ ಸ್ಥಳದಿಂದ ಕಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ಹಿರಿಯ ಕ್ಷೇತ್ರದ ಹಿರಿಯರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ಈ ಜಾಗ ಇಲ್ಲಿಂದ ತೆರವಾಗಬಹುದು. ಆದ್ರೆ ನಾಳೆ ಮತ್ತೆ ಯಾವ ಹೊಸ ಆಯಾಮವನ್ನು ಪಡ್ಕೊಳ್ಳುತ್ತೆ ಒಟ್ಟು ಪ್ರಕರಣ ಬೆಳಗ್ಗೆ ನೋಡೋಣ. ಎಸ್, ಧನ್ಯವಾದ ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.